ಬೇಲ್ ಇಲ್ಲ ಎಂಬ ಸುದ್ದಿ ಕೇಳಿ ದರ್ಶನ್ಗೆ ಶಾಕ್. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಾಕ್ ಆಗಿರುವಂತದ್ದು ದಾಸ. ಸುಪ್ರೀಂ ಕೋರ್ಟ್ ನಿರ್ದೇಶನದಿಂದ ಕಾಟೇರ ಬೇಸರಗೊಂಡಿದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನಿರೀಕ್ಷೆ ಇತ್ತು, ಬೇಲ್ ಆಗಬಹುದು, ಆಗ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಇನ್ನೊಂದು 3-4 ತಿಂಗಳಲ್ಲಾದ್ರೂ ಸಿಗಬಹುದೇನೋ ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಹಂಗಾಗಿಲ್ಲ. ಜೈಲಿನಲ್ಲೇ ಇರಬೇಕು ಇನ್ನೂ ಒಂದು ವರ್ಷ ಹೇಗೆ ಕಳೆಯೋದು ಜೈಲಿನಲ್ಲಿ ಅನ್ನುವಂಥ ಚಿಂತೆ ಈಗ. ಮುಂದೆಯೂ ಕೂಡ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಆತಂಕ ಎದುರಾಗಿದೆ. ಸಹ ಕೈದಿಗಳ ಜೊತೆ ಮಾತನಾಡ್ತಾ ದರ್ಶನ್ ಭಾವುಕರಾಗಿದ್ದಾರಂತೆ. ಈ ಶಾಕಿಂಗ್ ನ್ಯೂಸ್ ಗೊತ್ತಾಗ್ತಿದ್ದ ಹಾಗೆ ದರ್ಶನ್ಗೆ ಶಾಕ್ ಎದುರಾಗಿದೆ. ಬಿಕಾಸ್ ಎಲ್ಲೋ ಒಂದು ಕಡೆ ಇನ್ನೊಂದು 3-4 ತಿಂಗಳ ಒಳಗಾದರೂ ನಾನು ಹೊರಗೆ ಬಂದಂಥ ಸಂದರ್ಭದಲ್ಲಿ ಅದಾದಮೇಲೆ ಟ್ರಯಲ್ ಕೋರ್ಟಲ್ಲಿ ಏನು ತೀರ್ಪು ಬರುತ್ತೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನಗಳ ಕಾಲ ಆದರೂ ಹೊರಗಡೆ ಇರೋಣ ಅಂತ ಅಂದ್ಕೊಂಡಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಒಂದು ಬಿಗ್ ಶಾಕ್ ಇದು. ದರ್ಶನ್ಗೆ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಯಾವ ರೀತಿ ಏನು ಮಾತನಾಡಿದ್ರಂತೆ, ಭಾವುಕರಾದ್ರಂತೆ? ಪೃಥ್ವಿ, ಈಗಾಗಲೇ ಜಾಮೀನು ನಿರೀಕ್ಷೆಯಲ್ಲಿ ಇದ್ದಂತಹ ನಟ ದರ್ಶನ್ ರವರು ಈಗ ಶಾಕ್ ಒಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಅವರ ವಕೀಲರು ಮತ್ತೆ ಅವರ ಕುಟುಂಬದವರು ಜೈಲಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಶುಭ ಸುದ್ದಿ ಬರ್ಬೋದು, ಬೇಲ್ ಸಿಗ್ಬಹುದು ಅನ್ನೋ ರೀತಿಯಲ್ಲಿ ಅವರಿಗೆ ಸಾಂತ್ವನದ ಮಾತುಗಳು ಆಡಿದ್ರಂತೆ. ಸೊ ಆ ನಿರೀಕ್ಷೆಯಲ್ಲಿ ವಕೀಲರು ಕೂಡ ಭರವಸೆ ಕೊಟ್ಟಿದ್ದಾರೆ, ಬೇಲ್ ಸಿಗ್ತದೆ ಅಂತೇಳಿ ಅವರು ಒಂದು ಆಶಾಭಾವನಲ್ಲಿದ್ರು. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಇನ್ನೂ 1 ವರ್ಷಗಳ ಕಾಲ ನಟ ದರ್ಶನ್ ಅವರು ಪರಪ್ಪನಗರದ ಜೈಲಿನಲ್ಲೇ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವ್ರು ಇರತಕ್ಕಂಥದ್ದು ಕ್ವಾರಂಟೈನ್ ಸೆಲ್ನಲ್ಲಿ, ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ. ಅವರು ಕೂಡ ಬೇಲ್ ಪಿಟಿಷನ್ ಅಲ್ಲಿ ಹೇಳ್ಕೊಂಡಿದ್ದಾರೆ, ನಮಗೆ ಪರಪ್ಪನಗರದ ಜೈಲಧಿಕಾರಿಗಳು ಮೂಲಭೂತ ಸೌಕರ್ಯ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ. ಜೊತೆಗೆ ಸಾಕ್ಷಿಗಳ ವಿಚಾರಣೆ ಕೂಡ ತೀರಾ ವಿಳಂಬ ಆಗ್ತಾ ಇದೆ, ಹಾಗಾಗಿ ನನಗೆ ಬೇಲ್ ಕೊಡಬೇಕು ಅಂತೇಳಿ. ಆದ್ರೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ನಿರಾಕರಣೆ ಮಾಡಿದೆ. ಏನು ವಿಚಾರಣೆಯನ್ನ ವೇಗ ಪಡೆದುಕೊಳ್ಳಿಕ್ಕೆ ಎಲ್ಲ ರೀತಿಯ ಕ್ರಮ ವಹಿಸಿ. ಜೊತೆಗೆ ಪರಪ್ಪನಗರ ಜೈಲಿನಲ್ಲಿ ಬೇರೆ ಬೇರೆ ಕೈದಿಗಳಂದ್ರೆ ಸಾಮಾನ್ಯ ಕೈದಿಗಳಿಗೆ ಕೊಡ್ತಕ್ಕಂಥ ಸೌಲಭ್ಯವನ್ನ ನಟ ದರ್ಶನ್ಗೆ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಅವರನ್ನ ಮಾನಸಿಕವಾಗಿ ಕುಗ್ಗುವಂತೆ ಮಾಡಿದೆ. ಮತ್ತೆ ಅವರು ಸಿನಿಮಾ ಭವಿಷ್ಯ ಕೂಡ ಒಂದ್ ರೀತಿಯಲ್ಲಿ ಡೋಲಾಯಮಾನ ಆಗಿದೆ. ಯಾಕಂದ್ರೆ ಅವರು ಕೂಡ ಏನು ಬೇಲ್ ಪಿಟಿಷನ್ ಹೇಳ್ಕೊಂಡಿದ್ರು, ನಾನು 2-3 ಸಿನಿಮಾಗೆ ಸಹಿ ಮಾಡಿದ್ದೇನೆ, ಅವ್ರ ಹಣವನ್ನ ಹಾಕಿದ್ದಾರೆ, ನಷ್ಟ ಆಗ್ತದೆ, ನನ್ನ ಮುಂದಿನ ಭವಿಷ್ಯದ ಕೂಡ ಒಂದ್ ರೀತಿ ಡೋಲಾಯಮಾನ ಆಗಿದೆ, ಹಾಗಾಗಿ ನನಗೆ ಬೇಲ್ ಕೊಡಿ ಅಂತ ಕೇಳಿದ್ರು. ಇದು ಯಾವುದಕ್ಕೂ ತಲೆಭಾಗದ ಸುಪ್ರೀಂ ಕೋರ್ಟ್ ಅವರಿಗೆ ಸ್ಪಷ್ಟವಾಗಿ ಜಾಮೀನು ನಿರಾಕರಣೆ ಮಾಡಿದೆ. ಹಾಗಾಗಿ ನಟ ದರ್ಶನ್ ಅವರು ಪರಪ್ಪನ ಜೈಲಿನಲ್ಲಿ ಚಟಪಟಿಕೆ, ಜೊತೆಗೆ ಅವರು ಯಾರ ಜೊತೆ ಕೂಡ ಶಾಖದಿಗಳ ಜೊತೆ ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ. ಪೃಥ್ವಿ, ಓಕೆ, ಇಲ್ಲಿ ಮೇನ್ಲಿ ದರ್ಶನ್ಗೆಲ್ಲೋ ಒಂದು ಕಡೆ ಹೋಪ್ಸ್ ಇತ್ತು ಅಂತ ಕಾಣಿಸುತ್ತೆ. ಇನ್ನೊಂದು 2-3 ತಿಂಗಳಲ್ಲಾದರೂ ಈ ವಿಚಾರಣೆ ಆಗಿ ನೆಕ್ಸ್ಟ್ ಅಲ್ಲಿ ಟ್ರಯಲ್ ಬೇಗ ಆಗಲಿ ಅಂತೆಲ್ಲ ಸೂಚನೆ ಕೊಟ್ಟಾದ ಬಳಿಕ ಒಂದು 2-3 ತಿಂಗಳಾದ್ಮೇಲಾದರೂ ಬೇಲ್ ಸಿಗಬಹುದೇನೋ ಅಂತ. ಬಟ್ ಈ 1 ವರ್ಷಗಳ ಕಾಲ ಇನ್ನೂ ಜೈಲಲ್ಲೇ ದಾಸನಾಗಿರಬೇಕು ಅನ್ನುವಂಥ ವಿಚಾರ, ಅದಾದ್ಮೇಲೆ ಟ್ರಯಲ್ ಕೋರ್ಟ್ ಆದ್ಮೇಲೆ ಏನು ತೀರ್ಪು ಬರುತ್ತೋ, ಅದಾದ್ಮೇಲೆ ಮತ್ತೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂಥದ್ದೇ ಅದು ಡಬಲ್ ಟೆನ್ಷನ್ಗೆ ಕಾರಣ ಆಗಿದ್ದೇನೋ? ನಿಜ ಪೃಥ್ವಿ, ನಟ ದರ್ಶನ್ ಅವರು ನನಗೆ ಬೇಲ್ ಈಗ ಸುಪ್ರೀಂ ಕೋರ್ಟ್ ಮಂಜೂರು ಮಾಡಬಹುದು ಅನ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಮುಂದಿನ 1 ವರ್ಷಗಳ ಕಾಲ ನೀವು ಜೈಲಿನಲ್ಲೇ ಇರಬೇಕು, ಅದಾದ ಬಳಿಕ ಏನು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿರುವಂತದ್ದು ನಟ ದರ್ಶನ್ ಅವರಿಗೆ. ಮತ್ತೆ ಅವರ ಏನು ವಕೀಲರ ತಂಡ ಇದೆ ಅವರಿಗೆ ಹಿನ್ನಡೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಟ ದರ್ಶನ್ ಭರವಸೆ ಇತ್ತು ಅವರಿಗೆ, ನನಗೆ ಬೇಲ್ ಸಿಗಬಹುದು, ಕಳೆದ 8 ತಿಂಗಳಿಂದ ಪರಪ್ಪನ ಜೈಲಿನಲ್ಲಿ ಇದ್ದೇನೆ, ಸಾಕಷ್ಟು ನೋವನ್ನ ಹತಾಶೆ ರೀತಿಯಲ್ಲಿ ಇದ್ದೇನೆ ಅನ್ನುವಂಥದ್ದು ಕೂಡ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಏನು ಜಡ್ಜ್ ಕೂಡ ಅವರು ಮನವರಿಕೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರು. ನನಗೆ ಇಲ್ಲಿ ಸೂಕ್ತ ಸೌಲಭ್ಯ ಸಿಗ್ತಾ ಇಲ್ಲ, ನಾನು ಇಲ್ಲಿ ಒಂದ್ ರೀತಿ ಬದುಕಲಿಕ್ಕೆ ಬೇಕಾದಂತ ವಾತಾವರಣ ಇಲ್ಲ, ಮತ್ತೆ ಅನಾರೋಗ್ಯ ಸಮಸ್ಯೆ, ಬೇರೆ ಬೇರೆ ಕಾರಣಗಳು ಕೊಟ್ಟಿದ್ರು ಕೂಡ ನ್ಯಾಯಾಲಯ ಅವರ ಯಾವುದೇ ಕಾರಣಗಳನ್ನ ಒಂದ್ ರೀತಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಅವರು ಸದ್ಯ ಪರಪ್ಪನ ಜೈಲಿನಲ್ಲಿ ಹತಾಶೆ ಭಾವದಲ್ಲಿ, ಒಂದ್ ರೀತಿ ಬೇಸರದಲ್ಲಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಜೊತೆಗೆ ಈಗ ಬೆಳಗಿನ ಉಪಹಾರ ಕೂಡ ಅವರು ಸೇವಿಸ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಓಕೆ, ಮತ್ತೆ ಉಳಿದಂತೆ ಅವರು ಕ್ವಾರಂಟೈನ್ ಅಂದ್ರೆ ಇದರಲ್ಲಿ ಸೆಲ್ಲಲ್ಲಿ ಹಾಕಲಾಗಿತ್ತು ಅನ್ನುವಂಥದ್ರ ಬಗ್ಗೆ ಎಲ್ಲ ಅವರ ವಕೀಲರು ವಾದ ಮಾಡಿದ್ರು. ಅದಾದ್ಮೇಲೆ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆಯಲ್ಲ, ಅದು ಯಾವ ರೀತಿ ಆಗಿದೆ ವ್ಯವಸ್ಥೆ? ಅಲ್ಲೆಲ್ಲ ಕೈದಿಗಳನ್ನೆಲ್ಲ ಮಾತನಾಡಿಸ್ಬೋದಾ? ಸಾಮಾನ್ಯ ಕೈದಿಗಳಂತಾನೆ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತೆಲ್ಲ ಸೂಚನೆ ಕೊಡಲಾಗಿರುವಂಥ ಹಿನ್ನೆಲೆಯಲ್ಲಿ ಅದು ಹೇಗಿರುತ್ತೆ ಅಂತ ಅಲ್ಲಿ? ಸದ್ಯ ಪೃಥ್ವಿ ಕ್ವಾರಂಟೈನ್ ಬ್ಯಾರಕ್ನಲ್ಲೇ ಇರುವಂತದ್ದು. ಅವರನ್ನ ಬೇರೊಂದು ಕೊಠಡಿಗೆ ಶಿಫ್ಟ್ ಮಾಡಿದರೆ ಅಲ್ಲೂ ಕೂಡ ಯಾವುದೇ ರೀತಿ ಅವರಿಗೆ ವಿಶೇಷವಾದ ಸೌಲಭ್ಯ ಇಲ್ಲ. ಇತರೆ
ಸಹಕಾರಿ ಜೊತೆ ಅವರು ಮಾತಾಡ್ಲಿಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಅವರ ಕೊಠಡಿ ಮುಂಭಾಗ ಸಿಸಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿದ್ದು ಅದನ್ನ ಏನು ಪರಪ್ಪನಗರ ಜೈಲಿನ ಸಿಬ್ಬಂದಿ ಕೂಡ ಪ್ರತಿನಿತ್ಯ ಅದನ್ನ ಪರಿಶೀಲನೆ ಮಾಡ್ತಾ ಇರ್ತಾರೆ. ಅವರನ್ನ ಯಾರು ಕೂಡ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈ ಒಂದು ಜೈಲ್ ಸಿಬ್ಬಂದಿ ಕೂಡ ಅನಗತ್ಯವಾಗಿ ಹೋಗಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅವರು ಒಂದು ರೀತಿಯಲ್ಲಿ ಒಬ್ಬಂಟಿಯಾಗಿದ್ದಾರೆ. ಅಲ್ಲಿರ್ತಕ್ಕಂಥ ಕೆಲವು ಸಹಕಾರಿಗಳ ಜೊತೆ ಅವರು ಒಡನಾಟ ಅಥವಾ ಓಡಾಟ ಅವ್ರ ಜೊತೆಲೆ ಅವರು ಮಾತನಾಡುವಂಥದ್ದು ಅಷ್ಟು ಬಿಟ್ರೆ ಬೇರೆ ಯಾರ ಸಂಪರ್ಕ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಜೊತೆಗೆ ಸಾಮಾನ್ಯವಾಗಿ ಪರಪ್ಪನಗರ ಜೈಲಿನಲ್ಲಿ ಅಲ್ಲಿನ ಜೈಲು ಏನು ಕೈದಿಗಳಿಗೆ ಏನ್ ಅಡಿಗೆ ಮಾಡ್ತಾರೆ ಅದನ್ನೇ ನಟ ದರ್ಶನ್ ಅವರಿಗೆ ನೀಡ್ತಾ ಇರೋದ್ರಿಂದ ಅವರಿಗೆ ಎಲ್ಲೋ ಒಂದ್ ಕಡೆ ಅದು ಅಪತ್ಯ ಅನಿಸ್ತಾ ಇದೆ. ಹಾಗಾಗಿ ಅವರು ಬೇಲ್ ಮೊರೆ ಹೋಗಿದ್ರು, ನ್ಯಾಯಾಲಯದ ಮೊರೆ ಹೋಗಿ ಜಾಮೀನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ ಅವರಿಗೆ ಹಿನ್ನಡೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿ. ಓಕೆ ಚಂದ್ರಪ್ಪ ಮಾತನಾಡ್ತೀನಿ. ನಮ್ಮ ಜೊತೆ MT ನಾಣಯ್ಯ ಅವರು ನಮ್ಮ ಪ್ರತಿನಿಧಿ ಮಾದೇಶ್ ಅವ್ರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. 1 ವರ್ಷದ ಕಾಲ ಮತ್ತೆ ಜೈಲಿನಲ್ಲೇ ಇರುವಂತೆ ಆದೇಶ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತನಾಡೋದಕ್ಕೆ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ MT ನಾಣಯ್ಯ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಒಳಗಡೆ ಇದ್ದಾರೆ. 8 ತಿಂಗಳಾಯಿತು ಸರ್. ಟ್ರಯಲ್ ನಡೀತಿದೆ. ಇನ್ನೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿ ಮೇಲ್ಮನವಿ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ಗೆ. ಲಾಸ್ಟ್ ಟೈಮ್ ಬೇಲ್ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿದೆ ಅಂತೇಳಿ ಜೈಲಿಗೆ ಹೋಗಿದ್ರು. ಈಗ ಮತ್ತೆ ಮೇಲ್ಮನವಿ ಸಲ್ಲಿಸಿದ್ರು. ಒಂದಷ್ಟು ಅಂಶಗಳನ್ನು ಅವರು ಹೇಳಿದರು. ಅಂದರೆ ಜೈಲಿನಲ್ಲಿ ಕರೆಕ್ಟಾಗಿ ನನಗೆ ಸೌಲಭ್ಯ ಕೊಡ್ತಿಲ್ಲ, ಇಲ್ಲಿ ಒಂಥರ ಕಿರುಕುಳ ಅನ್ನಿಸ್ತಿದೆ, ಮತ್ತು ಟ್ರಯಲ್ ಲೇಟ್ ಆಗ್ತಿದೆ, ತೀರಾ ವಿಳಂಬ ಆಗ್ತಿದೆ, 276 ಸಾಕ್ಷ್ಯಗಳಿದ್ರು ಕೂಡ ಇನ್ನೂ 8-10 ಸಾಕ್ಷ್ಯಗಳಷ್ಟೇ ಮುಗಿಸಿದ್ದಾರೆ ಅಂಥೇಳಿ ಈ ರೀಸನ್ ಇಟ್ಕೊಂಡು ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಈಗ ಅದು ಆಲ್ಮೋಸ್ಟ್ ರಿಜೆಕ್ಟ್ ಆಗಿದೆ. 1 ವರ್ಷ ಇರಬೇಕಂತ ಆರ್ಡರ್ ಮಾಡಿದೆ. ಏನೆಲ್ಲ ಪ್ರಮುಖ ಅಂಶಗಳಂತ ಸರ್? ನೋಡಿ, ಪ್ರತಿ ಖೂನಿ ಕೇಸಲ್ಲಿ ಅಂದರೆ ಮರ್ಡರ್ ಕೇಸ್ಗಳಲ್ಲಿ ಕೆಲವು ಸಿಸ್ಟಮ್ ಅಂದರೆ ಪದ್ಧತಿಗಳನ್ನು ನ್ಯಾಯಾಲಯ ಇತ್ಯರ್ಥ ಮಾಡಿ ಹೈಕೋರ್ಟು ಸುಪ್ರೀಂ ಕೋರ್ಟು ಮಾಡ್ತದೆ. ಈಗ ಈ ಕೇಸಲ್ಲಿ ಏನಾಗಿದೆ, ಕೆಲವು ಸತಿ ಅವ್ರನ್ನ ಜಾಮೀನು ಮೇಲೆ ಕೆಲವು ಟೈಮಲ್ಲಿ ಬಿಟ್ಟರು. ಅದನ್ನೇ ಸುಪ್ರೀಂ ಕೋರ್ಟ್ ವಾಪಸ್ ತೆಗೆದು ತಿರಸ್ಕಾರ ಮಾಡಿ ಮತ್ತೆ ಪುನಃ ಜೈಲಿಗೆ ಕಳಿಸಿದ್ದಾರೆ. ಈಗ ಏನಾಗಿದೆ ಅಂದರೆ ಸುಮಾರು 200 ಚಿಲ್ಲರೆ ಜನ ಸಾಕ್ಷಿಗಳಿದ್ದಾರೆ ಕೇಸಲ್ಲಿ. ಅದನ್ನು ದುರಾದೃಷ್ಟ ಏನಂದರೆ ಪ್ರತಿದಿನ ಶನಿವಾರ ಭಾನುವಾರ ರಜೆ ಇರೋ ದಿವಸ ಬಿಟ್ಟರೆ ಬಾಕಿ ಇರೋ ದಿವಸ ಅದನ್ನು ಕ್ರಮಕ್ಕೆ ತಗೊಂಡು ಇತ್ಯರ್ಥ ಮಾಡೋದು ಭಾಳ ಸೂಕ್ತ. ಜಾಗ್ರತೆ ಮುಗಿತದೆ. ಉದಾಹರಣೆಗೆ ಹೇಳ್ತೇನೆ, ಈಗ ಅವರು ಒಂದು 4-5 ವರ್ಷ ಜೈಲಲ್ಲಿ ಇದ್ದರು. ಕಡೆಗೆ ಅವರು ನಿರಪರಾಧಿಯಿಂದ ಬಿಡುಗಡೆ ಆಯಿತು. ಏನಾಯ್ತು ಕತೆ? ಅದಕ್ಕೆ 1983 ಜಸ್ಟಿಸ್ ಕೃಷ್ಣಯ್ಯವರು ಆರ್ಡರ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಇದ್ದಾಗಲೇ, ನೀವು ಅವರಿಗೆ ಮಾನ ನಷ್ಟ ದಂಡ ಅದು ನೀವು ಕೊಡ್ತೀರಾ? ಇಷ್ಟು ವರ್ಷ ನೀವು ಜೈಲಲ್ಲಿ ಇಟ್ಕೊಂಡು ಜಾಮೀನನ್ನು ತಿರಸ್ಕಾರ ಮಾಡಿದ್ದಾರೆ. ಆ ರೀತಿ ಮಾಡೋದು ತಪ್ಪು ಅಂತ ಹೇಳೋದಕ್ಕೆ ಅದಕ್ಕೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸೆಷನ್ಸ್ ಕೋರ್ಟು ಟ್ರಯಲ್ ನಡೆಸೋದು. ಅಲ್ಲಿಗೆ ನೀವು 1 ವರ್ಷದ ಒಳಗಡೆ ನೀವು ಇತ್ಯರ್ಥ ಮಾಡಬೇಕು ಅಂತ. 100 ಕೇಸ್ ಇದೆಲ್ಲ, ಭಾರತದಲ್ಲಿ 1000 ಕೇಸ್ಗಳು ಹೀಗೆ ಪೆಂಡಿಂಗ್ ಇದೆ. ಅವರ ಟೈಮ್ ಲಿಮಿಟ್ ದಾಟಿ ಇದೆ. ಅದು 7 ವರ್ಷ ಶಿಕ್ಷೆ ಇದೆ. ಅವನು 9 ವರ್ಷದಲ್ಲೂ ಜೈಲಲ್ಲಿದ್ದಾನೆ. ಅವನು ಆ ರೀತಿಯಲ್ಲಿ ಮಾಡಕೂಡ್ದು. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಏನಾಗಿದೆ ಅಂದರೆ ವಿಚಾರಗಳನ್ನು ವಿವರಗಳನ್ನು ನೋಡಿ ಇದನ್ನು ಈ ಸಂದರ್ಭದಲ್ಲಿ ಜಾಮೀನು ಕೊಡೋದು ಸೂಕ್ತ ಅಲ್ಲ. ಆದರೆ ಅವರಿಗೆ 1 ವರ್ಷದ ಒಳಗಡೆ ಸೆಷನ್ ಕೋರ್ಟ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಅದನ್ನು ಇತ್ಯರ್ಥ ಮಾಡಿ ಜಾಮೀನನ್ನು ಎಲ್ಲ ಇತ್ಯರ್ಥ ಮಾಡಿ ಅಂತ. ಇತ್ಯರ್ಥ ಮಾಡಿದ್ರಲ್ಲಿ ಅವರು ಶಿಕ್ಷೆನೋ ಅಥವಾ ಬಿಡುಗಡೆನೋ ಏನಾದರೂ ಒಂದು ಆಗ್ತದೆ. ನಾನು ಈಗಾಗಲೇ ಮಾತಾಡ್ತಿರುವಾಗ ದರ್ಶನ್ ವಿಚಾರದಲ್ಲಿ ತಿರುಗಿ ಹೇಳ್ತಾ ಇದ್ದೆ ನಾನು. ಅವರು ಈ ಕೂನಿ ಕೇಸಲ್ಲಿ ನೇರವಾಗಿ ಭಾಗಿಯಾದಂಗೆ ಕಾಣ್ತಾ ಇಲ್ಲ ರಿಪೋರ್ಟ್ ಮೇಲೆ. ಉದ್ದೇಶ ಏನಂದರೆ ಅವರ ಉದ್ದೇಶ ಇವನು ಕೊಲ್ಲಲೇಬೇಕು ಅಂತಿತ್ತ. ಕಾರಣ ಏನಂದರೆ ಬೇಡದನ್ನು ವಾಟ್ಸಪ್ಪಲ್ಲಿ ಅವರ ಜೊತೆಯಲ್ಲಿ ಇವಳಿಗೆ ಕಳಿಸಿದ್ದನ್ನು ನೋಡಿ ಅದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೋದಿತ್ತು. ಈ ರೀತಿ ತಗೊಳ್ಳೋಕೆ ಅದನ್ನು ಏನು ಮಾಡಿದ್ದಾರೆ, ದುರಾಸದಲ್ಲಿ ಹುಡುಗರು ಜೊತೆಲಿ ಇರುವವರು ಅವರಿಗೊಂದು ಪಾಠ ಕಲಿಸ್ಬೇಕು ಹಾಗೆ ಅಂತ ಏನು ಹೇಳಿ ಕರ್ಕೊಂಡು ಬಂದಿದ್ದರು. ಆಗ ದರ್ಶನಿಗೂ ಅವಳಿಗೂ ಇಬ್ಬರಿಗೂ ಇವನು ಕೊಲೆ ಮಾಡಬೇಕು ಅಂತ ಈ ರೀತಿ ಮಾಡಿ ಕೊಲೆ ಮಾಡಬೇಕು ಅಂತ ತಲೆಯಲ್ಲಿ ಇತ್ತಾ ಇಲ್ಲೋ ಅಂತೆಲ್ಲ ಪ್ರಶ್ನೆ. ಅದಕ್ಕಾಗಿ ನಾನು ಈಗಾಗಲೇ ವ್ಯವಹಾರಗಳಿಂದ ಸರಿಯಾಗಿ ನೋಡಿದ್ರೆ ಒಂದು 5 ವರ್ಷ 7 ವರ್ಷ ಸಾಬೀತಾದ ಕಾಲದಲ್ಲಿ ಬಿಡುಗಡೆ ಆಗೋದು ಮೊದಲು, ಬಿಟ್ಟರಲ್ಲಿ 5 ವರ್ಷ 7 ವರ್ಷ ಶಿಕ್ಷೆ ಕೊಡೋದಕ್ಕೆ ಸೂಕ್ತ ಇದೆ. ಜೀವಾವಧಿ ಶಿಕ್ಷೆಗಳು ಲೈಫ್ ಮಾಡಿದವ್ರಿಗೆ 2 ಇರೋದು, ಒಂದು ಜೀವಾವಧಿ ಶಿಕ್ಷೆ, ಇಲ್ಲದರ ಫಾಸಿ, ಅದು 2 ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ಕಾರಣದಿಂದಾಗಿ ಒಂದು. ಎರಡನೇದು ಅವ್ರು ಹೇಳಿದ್ದು ಕರೆಕ್ಟ್. ಅದು ಪ್ರತಿ ಜೈಲಲ್ಲಿ ಒಂದು ಅವ್ರದ್ದು ನೀತಿ ನಿಯಮಗಳು ಇವೆ. ಆ ನೀತಿ ನಿಯಮಗಳನ್ನು ಜೈಲ್ ಸೂಪ್ರಿಂಟ್ ಇದ್ದಲ್ಲ ಅವರು ಫಾಲೋ ಮಾಡ್ತಾರೆ.